ಆಟೋ ಚಾಲಕರಿಗೆ ಟ್ರಾಫಿಕ್ ಪೊಲೀಸರಿಂದ ವಾರ್ನಿಂಗ್ ಕೊಡಲಾಗಿದೆ. ಇನ್ನು ಮುಂದೆ ಚಾಲಕರು ಬೇಕಾಬಿಟ್ಟಿ ವಸೂಲಿ ಮಾಡುವಂತಿಲ್ಲ. ಆರೋಪದ ಹಿನ್ನೆಲೆ ಪೊಲೀಸ್ ಜಂಟಿ ಕಮಿಷನರ್ ವಾರ್ನಿಂಗ್ ಕೊಟ್ಟಿರುವಂತದ್ದು. ಒಂದು ವೇಳೆ ನಿಯಮ ಉಲ್ಲಂಘಿಸುವಂತಹ ಚಾಲಕರ ವಿರುದ್ಧ ಸೂಕ್ತ ಕ್ರಮಕ್ಕೂ ಕೂಡ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ. ಬೆಂಗಳೂರು ನಗರದಲ್ಲಿ ಆಟೋ ಚಾಲಕರಿಂದ ತೊಂದರೆ ಆಗ್ತಾ ಇದೆ ಎನ್ನುವಂತಹ ಆರೋಪದ ಮಾತುಗಳು ಕೇಳಿ ಬರ್ತಾ ಇದ್ವು. ಒಂದಷ್ಟು ಜನ ಇದ್ರ ಬಗ್ಗೆ ಕಂಪ್ಲೇಂಟ್ಸ್ ಮಾಡ್ತಾ ಇದ್ರು. ಮೀಟರ್ ಅನ್ನ ಹಾಕದೆ, ಮೀಟರ್ ಅನ್ನ ಬಳಸದೆ ಅತಿ ಹೆಚ್ಚಾಗಿ ದರವನ್ನ ವಸೂಲಿ ಮಾಡ್ತಾ ಇದ್ದಾರೆ ಒಂದು ಕಡೆ ಆಟೋ ಚಾಲಕರು ಎನ್ನುವಂತಹ ಒಂದಷ್ಟು ದೂರುಗಳು ಬರ್ತಾ ಇತ್ತು. ಹಾಗಾಗಿ ಇದರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಯನ್ನ ಕೊಡಲಾಗಿದೆ. ಒಂದು ವೇಳೆ ನಿಯಮ ಉಲ್ಲಂಘಿಸುವಂತಹ ಆಟೋ ಚಾಲಕರ ವಿರುದ್ಧ ಸೂಕ್ತ ಕ್ರಮಕ್ಕೂ ಕೂಡ ಇಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ಬೇಕಾಬಿಟ್ಟಿ ದರವನ್ನ ವಸೂಲಿ ಮಾಡೋದ್ರಿಂದ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಬಹುತೇಕ ಆಟೋ ಚಾಲಕರು ಯೂನಿಫಾರ್ಮ್ ಅನ್ನೇ ಧರಿಸ್ತಾ ಇಲ್ಲ ಎನ್ನುವಂತಹ ದೂರು ಕೂಡ ಇಲ್ಲಿ ದಾಖಲಾಗಿದೆ. ಅವರವರದೇ ಬಟ್ಟೆಯಲ್ಲಿ ಓಡಾಡ್ತಾರೆ, ಜೊತೆಗೆ ಯೂನಿಫಾರ್ಮ್ ಕಾಕಿ ಬಟ್ಟೆಯನ್ನ ಧರಿಸೋದಿಲ್ಲ ಎನ್ನುವಂಥದ್ದೊಂದಷ್ಟು ದೂರು ಬರ್ತಾ ಇತ್ತು. ಚಾಲಕರ ವಿವರ ಡಿಸ್ಪ್ಲೇ ಮಾಡಬೇಕು. ಹಿಂದೆ ನಾವೆಲ್ಲ ಆಟೋದಲ್ಲಿ ಹತ್ತಿದ್ರೆ ಗಮನಿಸ್ತೀವಿ, ಹಿಂದೆ ಅವರ ಕಂಪ್ಲೀಟ್ ಅಡ್ರೆಸ್ ಆಗಿರ್ಬೋದು ಅಥವಾ ಅವ್ರ ಡೀಟೇಲ್ಸ್ ಆಗಲಿ ಇರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಕಡಿಮೆ ಆಗ್ತಾ ಇದ್ದು. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಹಾಗಾದ್ರೆ ಬ್ರೇಕ್ ಮಾಡ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿತ್ತು. ಹಾಗಾಗಿ ಚಾಲಕರ ವಿವರ ಡಿಸ್ಪ್ಲೇ ಮಾಡಬೇಕು ಎನ್ನುವಂತಹ ಆರೋಪ ಕೂಡ ವ್ಯಕ್ತವಾಗಿತ್ತು. ಇದೀಗ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಈ ಎಲ್ಲಾ ವಿಚಾರಗಳ ಕುರಿತು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಆಟೋ ಚಾಲಕರಿಗೆ.